ದೇವರು. ಇವತ್ತು ನಾನು ನಿಮ್ಮ ಒಟ್ಟಿಗೆ ಹಂಚಿಕೊಳ್ಳುವಂಥ ವಾಕ್ಯ ಭಾಗ ಅದು ಕೀರ್ತನೆಗಳಿಂದ ಇದೆ. ಟೈಟಲ್ ಒಂಥರ ವಿಚಿತ್ರವಾಗಿ ಅನಿಸ್ಬೋದು ನಿಮಗೆ. ನೀವು ಯುದ್ಧ ಕುದುರೆಯೋ ಅಥವಾ ಕುರಿಯೋ? ನಾನು ಅಂದ್ಕೊಂಡೆ ನನ್ನ ದೇವರು ಒಳ್ಳೆಯ ಕುರುಬನು ಎಂಬುದಾಗಿ. ಆವಾಗ ನನಗೆ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ, ನಾವೆಲ್ಲರೂ ಇದುವರೆಗೂ ನೋಡಿದ್ದೇವೆ ಯೇಸು ಸ್ವಾಮಿ ಒಳ್ಳೆಯ ಕುರುಬನು ಎಂಬುದಾಗಿ ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ಕಲಿತೇವೆ 10ನೇ ಅಧ್ಯಾಯದಲ್ಲಿ. ಆದರೆ ಇವತ್ತು ನಾನು ನಿಮ್ಮೊಟ್ಟಿಗೆ ಕೀರ್ತನೆ 23ನೇ ವಾಕ್ಯದಿಂದ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ನಿಮ್ಮೆಲ್ಲರಿಗೂ ಈ ಕೀರ್ತನೆ ಚಿರಪರಿಚಿತ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಪರಿಚಯ ಜಾಸ್ತಿ ಆದಾಗ ಅದ್ರ ಬಗ್ಗೆ ಇಗ್ನೋರೆನ್ಸ್ ಇರುತ್ತೆ. ಆಯ್ತು ಬಿಡು, ನಮ್ಮದೇ ಅಲ್ವಾ ಸಾಮಾನು ಥರ ಇರುತ್ತೆ. ಆ ರೀತಿ ಇರಬಾರ್ದು. ಅದಕ್ಕೆ ಅದರ ಬಗ್ಗೆ ನಾವು ಕಲಿತುಕೊಳ್ಬೇಕಾಗಿದೆ. ನಾವು ಕೇವಲ ಕುರಿಗಳಾಗಿಯೇ ಇದ್ದು ಹಾಗೆ ಇರಲಿಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ದೇವರು ನಮ್ಮನ್ನು ಕುರಿಗಳ ರೀತಿಯಲ್ಲಿ ದಾರಿ ತಪ್ಪಿ ತೊಳಲಿ ಬಳಲಾಡಿ ನಡೆದು ದಾರಿ ಬಿಟ್ಟು ಹೋಗುವಾಗ ಒಳ್ಳೆಯ ಕುರುಬನಾಗಿ ನಮ್ಮ ಹತ್ತಿರ ಬಂದು ನಮ್ಮನ್ನು ರಕ್ಷಣೆಯ ಮಾರ್ಗದಲ್ಲಿ ನಡೆಸಿ ಉತ್ತಮವಾದ ಜೀವಿತವನ್ನು ಕೊಟ್ಟು ಮುನ್ನಡೆಸ್ತಾ ಇದ್ದಾರೆ. ಹಾಗಂತ ಅಂದ್ಬಿಟ್ಟು ನಾವು ಅದೇ ರೀತಿಯಾಗಿ ದೇವರು ಹೆಂಗೂ ನಡೆಸ್ತಾ ಇದ್ದಾರೆ ಎಂಬುದಾಗಿ ಸುಮ್ಮನೆ ಇರಲಿಕ್ಕೆ ದೇವರು ಕರೆದಿಲ್ಲ. ದೇವರು ನಮ್ಮನ್ನು ಯುದ್ಧ ಅಶ್ವಗಳನ್ನಾಗಿ ಮಾಡಲು ಕರೆದಿದ್ದಾರೆ, ಯುದ್ಧದ ಕುದುರೆಗಳನ್ನಾಗಿ ನಮ್ಮನ್ನು ಕರೆದಿದ್ದಾರೆ. ನಾವು ಕೇವಲ ಆ ಒಂದು ಕುರಿಗಳ ರೀತಿಯಲ್ಲೇ ಜೀವಿಸದೆ, ಹೌದು ನಾವು ಕುರಿಗಳದನ್ನು ಒಪ್ಕೋಬೇಕು, ಸತ್ಯನ ಒಪ್ಕೊಂಡು ಮುಂದೆ ನಾವು ಬೆಳೆಯಬೇಕಾಗಿದೆ. ಆ ಒಂದು ಕೀರ್ತನೆ 23 ಎಲ್ಲರೂ ಒಟ್ಟಾಗಿ ಎಲ್ಲರೂ ಹೇಳೋಣ. ಅದು ಸ್ಕ್ರೀನ್ ಮೇಲೆ ಬರುತ್ತೆ, ನಿಮ್ಮ ವಾಕ್ಯದಲ್ಲೂ ನೋಡಬಹುದು. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. 6ನೇ ವಾಕ್ಯ ನೋಡಿ, ಅದು ಜೀವಮಾನ ಕಾಲದಲ್ಲೆಲ್ಲ ಶುಭವೂ ಕೃಪೆಯೂ ಸುಮ್ಮನೆ ಬರುತ್ತೆ ಅಂತಲ್ಲ, ನಿಶ್ಚಯವಾಗಿ ಅದು ಬಂದೇ ಬರುತ್ತೆ. ಯಾರೆಲ್ಲ ಕರ್ತನನ್ನು, ಆತನು ನನ್ನ ಒಳ್ಳೆಯ ಕುರುಬ ಎಂಬುದಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರ ಜೀವಿತದಲ್ಲಿ ನಿಶ್ಚಯವಾಗಿ ಈ ಕಾರ್ಯಗಳು ನೆರವೇರುವಂಥದ್ದಾಗಿದೆ. ನಾನು ಇವತ್ತು ಈ ಒಂದು ವಾಕ್ಯ ಭಾಗವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋನಾಗಿದ್ದೇನೆ. ಈಗಾಗಲೇ ನನ್ನ ಒಂದು ಅರ್ಧ ಕೆಲಸ ಮುಗ್ದಾಗಿದೆ. ಯಾಕೆ ಅಂದರೆ ದೇವರಿಗೆ ಒಪ್ಪಿಸ್ಕೊಟ್ಟಿದ್ದೆ. ದೇವರೇ ಇವತ್ತೇನೇ ಆದ್ರೂ ಕೆಲವೊಮ್ಮೆ ಏನಾಗುತ್ತೆ, ಅದೇ ಸಾಮ್ ಹೇಳ್ತಾ ಇದ್ದಾರಲ್ಲ ಅಂತ ನಾವು ಕೇಳೋದನ್ನು ಬಿಟ್ಬಿಡ್ತೇವೆ. ಆದರೆ ದೇವರು ಮಾಡಿದ ಎಲ್ಲ ಉಪಕಾರಗಳಲ್ಲಿ ನಾವು ಒಂದನ್ನು ಮರೆಯದೆ ಆತನ ಬಗ್ಗೆ ನಾವು ಇನ್ನೂ ತಿಳಿದುಕೊಳ್ಬೇಕು. ಆ ದಾಹ ನಮ್ಮಲ್ಲಿರಬೇಕು. ನಾವು ಕೇವಲ ಈ ಒಂದು ವಾಕ್ಯ ಭಾಗಗಳು ಕೇವಲ 6 ವಾಕ್ಯ ಭಾಗಗಳು, ಆದರೆ ಅಲ್ಲಿರುವಂಥ ಆಶೀರ್ವಾದ ಹೇರಳವಾಗಿದೆ. ನಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ಶುಭವೂ ಕೃಪೆಯೂ ಬಂದೇ ಬರುತ್ತೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಹಾಗಾಗಿ ಆತನ ಆಲಯದಲ್ಲಿ ನಾವು ಯಾವಾಗಲೂ ನಾವು ವಾಸಿಸುವವರಾಗಿರಬೇಕು. ನಮಗೆ ಅನೇಕ ಕೆಲಸದ ವಾಸಸ್ಥಳ ಇದೆ, ನಮ್ಮ ಮನೆಗೆ ವಾಸಸ್ಥಳ ಇದೆ, ಬೇರೆ ಬೇರೆ ಸ್ಥಳಗಳಿಗೆ ಬೇರೆ ಬೇರೆದಿದೆ. ಆದರೆ ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದು ದೇವರ ಆಲಯ. ಆತನ ಪ್ರಸನ್ನತೆಯಲ್ಲಿ ನಾವು ಯಾವಾಗಲೂ ಇರಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಹಾಗಾಗಿ ಇಲ್ಲಿ ನಾನು ನಿಮ್ಮೊಟ್ಟಿಗೆ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳೋನಾಗಿದ್ದೇನೆ. ಮೊದಲನೇ ವಾಕ್ಯ ನಾವು ನೋಡುವಾಗ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು ಎಂಬುದಾಗಿ. ಇದು ದಾವಿದನು ಬರೆದಂಥ ಕೀರ್ತನೆ. ದಾವಿದನು ಹೇಳ್ತಾನೆ, ನನಗೆ ಯೆಹೋವನೇ ಕುರುಬನು ಎಂಬುದಾಗಿ. ಯಾರು ಆ ರೀತಿ ವೈಯಕ್ತಿಕವಾಗಿ ಆತನೇ ನನ್ನ ಕುರುಬನು ಎಂಬುದಾಗಿ ಹೇಳಲಿಕ್ಕೆ ಆಗಲ್ಲ. ಯಾವಾಗ ಅದನ್ನು ಹೇಳ್ಬೋದು ಅಂದರೆ, ಅದನ್ನು ಸಂಪೂರ್ಣವಾಗಿ ವೈಯಕ್ತಿಕವಾಗಿ ಅನುಭವಿಸಿದಾಗ ಮಾತ್ರ ಅದನ್ನು ನಾವು ಹೇಳ್ಬೋದು. ಆತನು ಕೂಡ ಕುರುಬನಾಗಿದ್ದ. ಆತನು ತನ್ನ ಕುರಿಗಳನ್ನು ಯಾವ ರೀತಿಯಾಗಿ ಸಾಕಿ ಸಲಹುತ್ತಾ ಇದ್ನೋ ಅದರ ಅನುಭವ ಅವನಿಗೆ ಇರೋದ್ರಿಂದ ಆತನ ಜೀವಿತದಲ್ಲಿ ದೇವರೊಟ್ಟಿಗಿನ ಒಡನಾಟದಿಂದ ಆತನು ಹೇಳ್ತಾನೆ, ಯೆಹೋವನು ನನಗೆ ಕುರುಬನು ಎಂಬುದಾಗಿ. ಆತನು ಹೇಗೆ ಆತನ ಕುರಿಗಳಿಗೆ ಪಾಲನೆ ಪೋಷಣೆ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ದೇವರು ಕೂಡ ದಾವಿದನನ್ನು ಪಾಲನೆ ಪೋಷಣೆ ಮಾಡಿದನು.
ಈಗ ನಿಮ್ಮನ್ನು ಕೂಡ ದೇವರು ಅದೇ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನು ಪಾಲನೆ ಪೋಷಣೆ ಮಾಡಿ ಮುನ್ನಡೆಸ್ತಾ ಇದ್ದಾರೆ. ನಾವು ಕುರಿಗಳನ್ನು ನೋಡಬೇಕಾದ್ರೆ ಅದು ಯಾವ ರೀತಿಯಾಗಿ ಮುಗ್ಧವಾಗಿರುತ್ತಲ್ವ, ತಲೆ ತಗ್ಗಿಸ್ಕೊಂಡು ಹೋಗ್ತಾನೇ ಇರುತ್ತೆ. ಒಂದು ಹೋಗ್ತಾ ಇದ್ದರೆ ಅದರ ಹಿಂದ್ಗಡೆ ಎಲ್ಲವೂ ಹೋಗ್ತಾ ಇರುತ್ತೆ. ಅದು ಓಕೆ, ಅದರ ಒಂದು ಗುಣಗಳು ಆ ರೀತಿ ಇರೋದ್ರಿಂದ ಈ ಸತ್ಯವೇದದಲ್ಲಿ ದೇವ ಜನರನ್ನು ಆ ಕುರಿಗಳಿಗೆ ಹೋಲಿಸಿದ್ದಾರೆ. ಹಾಗಾಗಿ ಅದರಿಂದ ನಾವು ಕೆಲವು ಪಾಠಗಳನ್ನು ಕಲಿಯಬೇಕಾಗಿದೆ. ಇಲ್ಲಿ ದಾವೀದನು ಹೇಳ್ತಾನೆ ಕೀರ್ತನೆ 18ರಲ್ಲಿ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು. ಸದಾಕಾಲ ನನಗೆ ಕಷ್ಟಗಳು ಬಂದಾಗ ನಾನು ಆತನಿಗೆ ಮೊರೆ ಇಟ್ಟಾಗ ಆತ ನನಗೆ ಉತ್ತರವನ್ನು ಕೊಟ್ಟನು ಎಂಬುದಾಗಿ. ಅನೇಕ ಸಲ ನಮ್ಮ ಜೀವಿತದಲ್ಲೂ ಹಾಗಾಗುತ್ತಲ್ವ, ನಮಗೆ ಕಷ್ಟಗಳು ನಷ್ಟಗಳು ಆದಾಗ ನಾವು ಮೊರೆ ಇಟ್ಟಾಗ ದೇವರು ನಮಗೆ ಉತ್ತರವನ್ನು ಕೊಟ್ಟೇ ಕೊಡ್ತಾರೆ. ಆ ಒಂದು ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ 2ನೇ ವಾಕ್ಯವನ್ನು ನೋಡುವಾಗ, ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಇಲ್ಲಿ ಹಸಿರುಗಾವಲುಗಳಲ್ಲಿ ಮಾತ್ರ ಉತ್ತಮವಾದ ಆಹಾರ ಅದು ದೊರಕಲಿಕ್ಕೆ ಸಾಧ್ಯ. ವನಭೂಮಿಯಲ್ಲಿ ಹೋಗ್ಬಿಟ್ಟು ನಾವು ಕುರಿಗಳನ್ನು ಮೇಯಿಸ್ತೀವಿ ಅಂತ ಕುರುಬನು ಹೋದರೆ ನಿರಾಶೆಗೆ ಒಳಗಾಗ್ತಾನೆ, ಅದಕ್ಕೆ ಬೇಕಾದ ಆಹಾರ ಸಿಗೋದಿಲ್ಲ. ಇಲ್ಲಿ ನಮ್ಮ ಹಸಿರುಗಾವಲು ಯಾವುದು? ನಾವು ಆತನ ಕುರಿಗಳಾಗಿದ್ದೇವೆ. ನಮ್ಮ ಹಸಿರುಗಾವಲು ಯಾವುದು? ದೇವರ ಪ್ರಸನ್ನತೆ ಮತ್ತು ಆತನ ವಾಕ್ಯ. ಇದು ನಮ್ಮ ಹಸಿರುಗಾವಲು. ಪ್ರತಿನಿತ್ಯ ಆತನ ಬಳಿಗೆ ಬಂದು ನಮ್ಮ ಒಂದು ಮೇವನ್ನು ನಾವು ಆತನ ವಾಕ್ಯದಲ್ಲಿ ನಾವು ಪಡೆದುಕೊಳ್ಬೇಕಾಗಿದೆ. ಆ ಒಂದು ಮೇವನ್ನು ನಾವು ಹೊಂದಿಕೊಳ್ಳದೆ ಹೋದರೆ ನಮಗೆ ಬಲ ಸಿಗೋದಿಲ್ಲ. ನೀವು ಕುರಿಯನ್ನು ನೋಡಿ, ಅದು ತುಂಬ ಹಸಿವೆಯಿಂದ ಯಾವಾಗಲೂ ಬಳಲ್ತಾ ಇರುತ್ತೆ. ಒಳ್ಳೆಯ ಕುರುಬನು ಆ ಒಂದು ಹಸಿವನ್ನು ನೀಗಿಸಿದರೆ ಅದು ಉತ್ತಮವಾಗಿ ಬಲಿಷ್ಠವಾಗಿರುವಂಥ ಪ್ರಾಣಿ ಕೂಡ ಹೌದು. ಅತಿ ಬಲಹೀನವೂ ಹೌದು, ಅತಿ ಬಲಿಷ್ಠನೂ ಹೌದು. ಕುರಿ ಅಷ್ಟು ಸಾಮಾನ್ಯವಾಗಿ ನೋಡುವಾಗ ಅದು ತುಂಬ ಬಲಹೀನ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಅದಕ್ಕೆ ಬೇಕಾದ ಆಹಾರವನ್ನು ನೀವು ಸರಿಯಾದ ಸಮಯಕ್ಕೆ ಕೊಟ್ಟರೆ ಅದರಷ್ಟು ಬಲಿಷ್ಠ ಇನ್ಯಾವುದೂ ಇಲ್ಲ. ಅದು ಯಾರೆಲ್ಲ ಒಂದು ಹಳ್ಳಿಯ ಜೀವಿತದಿಂದ ಬಂದಿದ್ದೀರೋ ನಿಮಗೆ ಅದರ ಅನುಭವ ಇರುತ್ತೆ. ಯಾವ ರೀತಿಯಾಗಿ ಕುರಿಗಳು ಯಾವಾಗ ಅದು ತಲೆ ತಗ್ಗಿಸಿ ನಡೀತಾ ಇರುತ್ತೋ ಅದಕ್ಕೆ ಬಲ ಇನ್ನೂ ಜಾಸ್ತಿ ಇರುತ್ತೆ. ಅದರ ಮಸಲ್ಸು ತಲೆ ತಗ್ಗಿಸಿದಾಗ ಮಾತ್ರ ಜಾಸ್ತಿ ಇರೋದು. ನೀವು ಅದರ ತಲೆನ ಮೇಲೆ ಕೆತ್ಬಿಟ್ಟು ನಡೆಯೋಕ್ಕೆ ಹೇಳಿ ಅದು ಅಷ್ಟು ಸ್ಪೀಡಾಗಿ ನಡೆಯೋದಿಲ್ಲ. ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಶೈಲಿ ಉಂಟು. ಅಲ್ಲಿ ನಾವು ನೋಡ್ತೇವೆ, ಆ ರೀತಿಯಾಗಿ ಹಸಿರು ಗಾವಲಿನಲ್ಲಿ ಹೇಗೆ ಆ ಕುರುಬನು ಕುರಿಗಳನ್ನು ತೆಗೆದುಕೊಂಡು ಹೋದಾಗ ಅದಕ್ಕೆ ಬೇಕಾದ ಆಹಾರ ಸಿಗುತ್ತೋ, ಹಾಗೆ ನಮಗೆ ದೇವರು ವಾಕ್ಯದ ಮೂಲಕವಾಗಿ ನಮಗೆ ಆಹಾರವನ್ನು ಕೊಡುವ ಆತನಾಗಿದ್ದಾನೆ. ಅಲ್ಲಿ ನಾವು ವಿಶ್ರಾಂತಿಕರವಾದ ನೀರುಗಳು ಎಂಬುದಾಗಿ ನೋಡ್ತೇವೆ. ನೀರುಗಳ ಬಳಿಗೆ ಬರಮಾಡುತ್ತಾನೆ. ಇಲ್ಲಿ ನೀವು ಗಮನಿಸಿ ನೋಡಿ, ಆತನು ಹಸಿರು ಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ದೇವರ ಕೆಲಸ ಅದು. ಕುರುಬನ ಕೆಲಸ ಏನು? ಆ ಕುರಿಗಳನ್ನು ಅಲ್ಲಿ ತರೋದಷ್ಟೇ. ಆ ವಿಶ್ರಾಂತಿಕರವಾದ ನೀರನ್ನು ಕುಡಿಯೋದು ಯಾರ ಕೆಲಸ? ಕುರಿ ಕೆಲಸ. ನಾವಿಲ್ಲೆಲ್ಲರೂ ಒಟ್ಟಿಗೆ ಬಂದಿದ್ದೇವೆ. ನಮ್ಮ ಕೆಲಸ ಇಲ್ಲಿ ಸಭಾಪಾಲಕರ ಕೆಲಸ ನಿಮಗೆ ವಾಕ್ಯವನ್ನು ಹೇಳುವಾಗ ಯಾವ ರೀತಿಯಾಗಿರುತ್ತೆ ಏನು ಎಂಬುದಾಗಿ ಅಷ್ಟೇ. ಅದು ಮುಂದ್ಗಡೆ ಮಾಡಬೇಕಾದ ಕಾರ್ಯ ನಮ್ಮೆಲ್ಲರದು. ನಾವು ಇಲ್ಲ ಅವರೇ ಮಾಡಲಿ, ಕುರುಬನೇ ತಿನ್ನಿಸ್ಲಿ, ಎಲ್ಲ ಉತ್ತಮವಾದದ್ದನ್ನೇ ತಿನ್ನಿಸ್ಲಿ ಅಂತ ನಾವು ಹಾಗೇ ಕಾಯ್ತಾ ಇದ್ದರೆ ಅದು ಆಗೋದಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ ಇಲ್ಲಿ, ಆತ ತಂಗಿಸುತ್ತಾನೆ. ಆ ಒಂದು ಹಸಿರುಗಾವಲಲ್ಲಿ ತಂದು ಬಿಡ್ತಾರೆ. ನೋಡಪ್ಪ, ದೇವ್ರಂದರೆ ಹೀಗೆ ಈ ರೀತಿ ಇರುತ್ತೆ, ನೀನು ಮಾಡಬೇಕಾದ ಕಾರ್ಯನ ನೀನು ಮಾಡಬೇಕು ಅಂತ ಹೇಳ್ತಾರೆ. ಮಾಡಬೇಕಾಗಿರೋದು ನಾವು ಮಾಡದೇ ಹೋದಾಗ ಅದರ ಪ್ರತಿಫಲವನ್ನು ನಾವು ಕಾಣೋದಿಲ್ಲ. ಅದೇ ರೀತಿ ವಿಶ್ರಾಂತಿಕರವಾದ ನೀರನ್ನು ನಾವು ಸತ್ಯವೇದದಲ್ಲಿ ನೋಡುವಾಗ ಅದು ರಕ್ಷಣೆ ಮತ್ತು ನಿತ್ಯತ್ವದ ಬಗ್ಗೆ ತಿಳಿಸುತ್ತದೆ. ಯಾರೆಲ್ಲ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ಆತನನ್ನು ರಕ್ಷಕನಾಗಿ ಒಡೆಯನಾಗಿ ಅಂಗೀಕರಿಸಿದ್ದಾರೋ ಅವರಿಗೆ ರಕ್ಷಣೆ ಉಂಟು, ಅವರಿಗೆ ನಿತ್ಯ ಜೀವ ಉಂಟು. ಆ ಒಂದು ನಿತ್ಯ ಜೀವ ಈ ಒಂದು ವಾಕ್ಯದ ಮೂಲಕವಾಗಿ ನಾವು ಅದು ಪ್ರತಿದಿನ ಮನ್ನಾ ಹೇಗೆ ಆ ಒಂದು ಇಸ್ರಾಯೇಲ್ ಜನರಿಗೆ ಅರಣ್ಯ ಭಾಗದಲ್ಲಿ ಸಿಗ್ತಾ ಇತ್ತೋ ಹಾಗೆ ಪ್ರತಿದಿನ ನಮಗೆ ದೇವರ ವಾಕ್ಯ ನಮಗೆ ಸಿಗ್ತಾ ಇದೆ. ಇದನ್ನು ನಾವು ಹಸಿವಿನಿಂದ ದಾಹದಿಂದ ಬಂದು ಆ ವಾಕ್ಯ ಭಾಗವನ್ನು ನಾವು ನಮ್ಮ ಜೀವಿತದಲ್ಲಿ ಕಲಿತುಕೊಳ್ಳುವಾಗ ನಾವು ಆ ರಕ್ಷಣೆಯ ಮಾರ್ಗದಲ್ಲಿ ಇನ್ನೂ ನಡೆಯಲಿಕ್ಕೆ ಸಾಧ್ಯ. ರಕ್ಷಣೆ ಎಂಬುದು ನಾವು ಕೇವಲ ಯೇಸುವನ್ನು ನಂಬಿ ಅದು ಆ ಕ್ಷಣಕ್ಕೆ ಮರೆತು ಬಿಡುವಂಥದ್ದಲ್ಲ. ಈ ರಕ್ಷಣೆಯನ್ನು ನಾವು ಪ್ರತಿನಿತ್ಯವೂ ಅದನ್ನು ನಾವು ಅಭ್ಯಾಸಿಸಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ನಾವು ಅಭ್ಯಾಸ ಮಾಡದೆ ಹೋದರೆ
ಆ ರಕ್ಷಣೆಯನ್ನು ಕಳೆದುಕೊಳ್ಳುವ ಸಂಭವ ಕೂಡ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ನಾವು ಗಮನ ಇರಬೇಕು. ಮತ್ತು ನೀವು ಕುರಿಗಳ ಒಂದು ಗುಣಲಕ್ಷಣಗಳನ್ನು ನೋಡುವುದಾದರೆ ಅವು ವಿಶ್ರಾಂತಿಕರವಾದ ಸ್ಥಳವನ್ನು ಯಾವತ್ತೂ ಕಂಡಿರಲ್ಲ. ಕುರುಬನು ಮಾತ್ರ ಅಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಕುರುಬನು ತೆಗೆದುಕೊಂಡು ಹೋದಾಗ ಆ ಕುರಿಗಳಿಗೆ ವಿಶ್ರಾಂತಿ ಸಿಗುವಂಥದ್ದು. ಇಲ್ಲ ಅಂತಂದರೆ ಕುರಿಗಳು ಯಾವಾಗಲೂ ಭಯಭೀತವಾಗಿರುವಂಥದ್ದು, ಅದಕ್ಕೆ ಬೇಕಾದ ವಿಶ್ರಾಂತಿ ಅದು ಪಡೆದುಕೊಳ್ಳೋದೇ ಇಲ್ಲ. ಯಾವಾಗಲೂ ಅದು ಓಡ್ತಾನೇ ಇರುತ್ತೆ. ಅದಕ್ಕೆ ಹಸಿವು ಜಾಸ್ತಿ ಇರುತ್ತೆ ಯಾವಾಗಲೂ. ಕುರಿಗಳದ್ದು ಅದು ಒಂದು ಹಸಿವು ಏನೋ ಇದೆಯಲ್ಲ, ಅದು ಯಾವಾಗಲೂ ಇರುವಂಥದ್ದು. ಅದನ್ನು ಕುರುಬನು ಸರಿಯಾದ ರೀತಿಯಲ್ಲಿ ಅದಕ್ಕೆ ಆರೈಕೆ ಮಾಡದೆ ಹೋದರೆ ಅದು ತುಂಬ ಅಗ್ರೆಸಿವ್ ಆಗಿರುವಂಥ ಪ್ರಾಣಿ. ಅದಕ್ಕೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೆ ಹೋದರೆ ಅದು ಆರಾಮ್ಸೆ ನಿದ್ದೆ ಮಾಡುತ್ತೆ. ಒಂದು ವೇಳೆ ಡಿಸ್ಟರ್ಬೆನ್ಸ್ ಇದ್ದರೆ, ಕೀಟಗಳು ನೊಣಗಳು ಏನಾರ ಇದ್ದರೆ ನಿದ್ರೆನೇ ಮಾಡೋದಿಲ್ಲ. ಅನೇಕ ಸಲ ನಾವು ಕೂಡ ನಮ್ಮ ಜೀವಿತದಲ್ಲಿ ಅಲ್ಪ ಸ್ವಲ್ಪ ಒಂದು ಕಷ್ಟನೋ ಏನೋ ಒಂದು ಬಂದಾಗ ಡಿಸ್ಟರ್ಬ್ ಆಗಿಬಿಡ್ತೇವೆ. ಏನು ನಡೀತಾ ಇದೆ, ಯಾಕೆ ನಡೀತಾ ಇದೆ ಎಂಬುದಾಗಿ ಅಲ್ವಾ? ಆ ರೀತಿಯಾಗಿ ಆ ವಾಕ್ಯವನ್ನು ನಾವು ನೋಡ್ತೇವೆ. ಮುಂದಿನ ಒಂದು 3ನೇ ವಾಕ್ಯ, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಯೇಸು ಇಲ್ಲಿ ನೋಡಬೇಕಾದ್ರೆ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸುತ್ತಾನೆ. ಹೇಗೆ ಕುರುಬನು ತನ್ನ ಒಂದು ಕುರಿಗಳನ್ನು ಸರಿಯಾದ ಮಾರ್ಗದಲ್ಲಿ ನಡಿಲಿಕ್ಕೆ, ದಾರಿ ತೋರಲಿಕ್ಕೆ ಆತನು ಯಾವಾಗಲೂ ಸಿದ್ಧವಾಗಿರ್ತಾನೋ, ಹಾಗೆ ತಂದೆಯಾದ ದೇವರು ನಮ್ಮನ್ನು ಕೂಡ ಆ ನೀತಿ ಮಾರ್ಗದಲ್ಲಿ ನಡೆಸುವಾತನಾಗಿದ್ದಾನೆ. ನಾವು ಅನೇಕ ಸಾರಿ ನಮ್ಮ ಒಂದು ಜೀವಿತಗಳಲ್ಲಿ ತಪ್ಪಾದ ಮಾರ್ಗದಲ್ಲಿ ನಾವು ಹಾದು ಹೋಗುವಾಗ ದೇವರ ವಾಕ್ಯದಿಂದ, ಅನ್ಯೋನ್ಯತೆಯಿಂದ, ದೇವರ ಒಂದು ಆರಾಧನೆಯ ಸಮಯದಲ್ಲಿ ದೇವರು ನಮ್ಮೊಟ್ಟಿಗೆ ಎಚ್ಚರಿಕೆಯಿಂದ ಮಾತನಾಡ್ತಾರೆ. ಇದು ಸರಿಯಲ್ಲ, ಇದು ಈ ರೀತಿಯಾಗಿ ನಡಿಬೇಕು ಎಂಬುದಾಗಿ ಪವಿತ್ರಾತ್ಮನ ಒಂದು ಪ್ರೇರಣೆ ನಮ್ಮಲ್ಲಿ ಉಂಟಾಗುತ್ತದೆ. ನಾವು ಯಾವಾಗಲೂ ಆತನೊಟ್ಟಿಗೆ ನಡೆಯುವಾಗ ನಮ್ಮ ಒಂದು ಜೀವಿತವನ್ನು ಆತನು ಉಜ್ಜೀವಿಸ ಮಾಡುತ್ತಾನೆ. ನಮ್ಮಲ್ಲಿ ನಾವು ಆ ಒಂದು ಕುರುಬರನ್ನು ನೋಡಬೇಕಾದ್ರೆ, ಒಳ್ಳೆಯ ಕುರುಬ ಮತ್ತು ಕೆಟ್ಟ ಕುರುಬ ಅಂತ ನೋಡೋದಾದರೆ, ಒಳ್ಳೆಯ ಕುರುಬ ತನ್ನ ಎಲ್ಲ ಕುರಿಗಳನ್ನು ಸರಿಯಾದ ರೀತಿಯಾಗಿ ಪಾಲನೆ ಪೋಷಣೆ ಮಾಡ್ತಾನೆ. ಅದಕ್ಕೆ ಉಜ್ಜೀವನ ಉಂಟಾಗುತ್ತೆ, ಅದಕ್ಕೆ ಆರಾಮಾಗಿ ನಿದ್ರೆ ಮಾಡಿ ಒಳ್ಳೆಯ ಆರೋಗ್ಯದಿಂದ ಕುರಿಗಳು ಬೆಳೀತವೆ. ಆದರೆ ಕೆಟ್ಟ ಕುರುಬನು ಅದಕ್ಕೆ ಆರೈಕೆನೇ ಮಾಡದೆ ಬೇಕಾಬಿಟ್ಟಿಯಾಗಿ ಬಿಟ್ಟರೆ ಆ ಒಂದು ಕುರಿಗಳು ಸರಿಯಾದ ರೀತಿಯಲ್ಲಿ ಬೆಳೆಯೋದಿಲ್ಲ. ಅವು ದಾರಿ ತಪ್ಪಿ ಯಾವಾಗಲೂ ಬಳಲಿ ತೊಳಲ್ತಾ ಇರ್ತವೆ. ಹಾಗಾಗಿ ಒಳ್ಳೆಯ ಕುರುಬನು ಯಾವಾಗಲೂ ನಮ್ಮ ಒಂದು ವೈಯಕ್ತಿಕ ಒಂದು ಯಾವುದೇ ಅಗತ್ಯತೆಗಳಿರಬಹುದು ಮತ್ತು ಆತ್ಮಿಕ ಅಗತ್ಯತೆಗಳಿರ್ಬೋದು. ಇಲ್ಲಿ ವಾಕ್ಯ ಭಾಗದಲ್ಲಿ ದಾವೀದನಿಗೆ ಅದರ ಅರಿವು ಉಂಟಾಗಿತ್ತು. ನನ್ನ ದೇವರು ಯಾವಾಗಲೂ ನನ್ನನ್ನು ಮುನ್ನಡೆಸ್ತಾನೆ. ಕೇವಲ ನನ್ನ ವೈಯಕ್ತಿಕವಾಗಿ ಅಗತ್ಯಗಳಷ್ಟೇ ಅಲ್ಲದೆ ಆತ್ಮಿಕ ಅಗತ್ಯತೆಗಳನ್ನು ಕೂಡ ಆತನು ಪೂರೈಸ್ತಾನೆ ಎಂಬುದಾಗಿ ಆತನಿಗೆ ಅರಿವಿರೋದ್ರಿಂದ ಈ ವಾಕ್ಯ ಭಾಗವನ್ನು ಬರೆದಿದ್ದಾರೆ. ನಮ್ಮಲ್ಲೂ ಕೂಡ ಈ ಒಂದು ಅರಿವನ್ನು ನಾವು ಹೊಂದಿಕೊಳ್ಬೇಕು. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು, ನಿನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಇಲ್ಲಿ ಅನೇಕ ಸಲ ಕಣಿವೆಗಳು ಹೇಗಿರ್ತವೆ ಅಂತಂದರೆ, 2 ಬೆಟ್ಟಗಳ ಮಧ್ಯೆ ಇರ್ತಕ್ಕಂಥ ಪ್ರದೇಶ. ಅಲ್ಲಿ ಯಾವಾಗಲೂ ಕತ್ತಲೆಯ ಒಂದು ಪ್ರದೇಶ, ಅಲ್ಲಿ ಜನ ಅಷ್ಟೊಂದು ಹೆಚ್ಚಾಗಿ ತಿರುಗಾಡದೇ ಇರುವಂಥ ಪ್ರದೇಶ, ಅಲ್ಲಿ ಹುಲ್ಲುಗಾವಲಿನ ಪ್ರದೇಶ ಇರುತ್ತೆ. ಕುರುಬನು ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂತಂದರೆ ಆ ಕಣಿವೆ ಪ್ರದೇಶದಲ್ಲಿ ಫಲವತ್ತಾದ ಮಣ್ಣು ಇರೋದ್ರಿಂದ ಅಲ್ಲಿ ಹುಲ್ಲು ಹೇರಳವಾಗಿ ಬೆಳೆದಿರುತ್ತೆ. ಆ ಒಂದು ಕಾರಣಕ್ಕೆ ಅಲ್ಲೇ ತೆಗೆದುಕೊಂಡು ಹೋಗ್ತಾರೆ. ಆದರೆ ನಮ್ಮ ಜೀವಿತದಲ್ಲಿ ನಾವು ಕೂಡ ಅನೇಕ ಸಲ ಕತ್ತಲೆಯ ಮಾರ್ಗದಲ್ಲಿ ಅಥವಾ ಒಂದು ಕಷ್ಟ ನಷ್ಟದ ಹಾದಿಯಲ್ಲಿ ಹಾದು ಹೋಗುವಾಗ, ರೋಗದ ಪರಿಸ್ಥಿತಿಯಲ್ಲಿರುವಾಗ ಯಾಕೆ ನಮಗೆ ಈ ಕಣಿವೆಯ ಒಂದು ಜೀವಿತ ಎಂಬುದಾಗಿ ಅಂದ್ಕೊಳ್ತೇವೆ. ಆದರೆ ಆ ಕಣಿವೆಯ ಜೀವಿತದಲ್ಲೇ ಫಲವತ್ತತೆ ಇರುವಂಥದ್ದು. ನಾವು ಅನೇಕ ಸಲ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ದೇವರೇ ಎಲ್ಲಿದ್ದೀಯಾ, ಯಾಕೆ ನನ್ನ ಕೈ ಬಿಟ್ಟೆ ಎಂಬುದಾಗಿ ದೇವರಿಗೆ ಪ್ರಶ್ನೆ ಮಾಡ್ತೇವೆ. ಆದರೆ ಆ ಒಂದು ಸ್ಥಳದಲ್ಲಿ ಹಾದು ಹೋಗುವಾಗ ಮಾತ್ರ ನಮಗೆ ನಿಜವಾದ ನಮ್ಮ ಜೀವಿತ ಏನು ಎಂಬುದಾಗಿ ಅರ್ಥ ಆಗುತ್ತೆ. ಎಲ್ಲವೂ ದೇವರ ಆಶೀರ್ವಾದ ಮಾಡಿ ಹಾಗೇ ಬೆಟ್ಟದ ಮೇಲೇ ಇದ್ಬಿಡು ಅಂತಂದರೆ ಸಾಧ್ಯ ಇಲ್ಲ. ನೀವು ನೋಡಿ, ಮಳೆ ಬಂದಾಗ ನೀರು ಎಲ್ಲಿ ನಿಲ್ಲುತ್ತೆ? ಬೆಟ್ಟದ ಮೇಲೇ ನಿಲ್ಲಲ್ಲ. ಅದು ಹಾದ್ಕೊಂಡು ಬಂದು ಕೆಳಗಡೆ ಕಣಿವೆಯಲ್ಲೇ ನಿಲ್ಲೋದು. ನೀರು ಕುಡಿಬೇಕು ಅಂದರೆ ಅಲ್ಲೇ ಇರ್ತೀರ, ಬೆಟ್ಟದಲ್ಲೇ ಇಲ್ಲ ಅಲ್ವಾ? ಹಾಗೆ ನಾವು ಕಷ್ಟದಲ್ಲಿ ಹಾದು ಹೋದಾಗಲೇ ಆ ಒಂದು ಜೀವಿತದ ಬೆಲೆ ನಮಗೆ ಉಂಟಾಗುವಂಥದ್ದು. ಕುರಿಗಳು ಕೂಡ ಆ ಒಂದು ಕಣಿವೆಯಲ್ಲಿ ಹಾದು ಹೋಗುವಾಗಲೂ ಅವು ಧೈರ್ಯವಾಗಿ ಆ ಹುಲ್ಲನ್ನು ತಿಂತಾ ಹೋಗ್ತವೆ. ಯಾಕೆ ಅಂದರೆ ಒಳ್ಳೆಯ ಕುರುಬನು ಅದರೊಟ್ಟಿಗೆ ಇರೋದು ಅವಕ್ಕೆ ಗೊತ್ತಿರುತ್ತೆ. ಯೋಹಾನನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ಯೇಸು ಹೇಳ್ತಾರೆ, ನಾನೇ ಒಳ್ಳೆಯ ಕುರುಬನು,
ನಾನೇ ಆ ಕುರಿಯ ಬಾಗಿಲು ಎಂಬುದಾಗಿ ಕೂಡ ಹೇಳ್ತಾರೆ. ಯಾಕೆ ಆ ರೀತಿ ಹೇಳಿದರು? ಕುರಿಗೆ ಅದಕ್ಕೆ ಬೇಕಾದಂಥ ಒಂದು ಹಟ್ಟಿ ಅಂತ ಇರುತ್ತೆ, ಅದರದ್ದೇ ಸ್ಥಳ, ಅದಕ್ಕೆ ಒಂದು ಗೇಟ್ ಅಂತ ಇರುತ್ತೆ, ಬಾಗಿಲು, ಅಲ್ಲಿದೆ ಬಾಗಿಲು ಎಂಬುದಾಗಿ ಹೇಳ್ಬೋದಿತ್ತು. ಆದರೆ ಯೇಸು ಸ್ವಾಮಿಯನ್ನು ಹೇಳ್ತಾರೆ, ನಾನೇ ಆ ಬಾಗಿಲು, ನಾನೇ ಆ ಒಳ್ಳೆಯ ಕುರುಬನು. ನನ್ನ ಮೂಲಕವಾಗಿ ಯಾರು ಒಳಗಡೆ ಬರ್ತಾರೋ ಅವರು ಒಳ್ಳೆಯ ರೀತಿಯಲ್ಲಿ ಬಂದು ಮೇವನ್ನು ಕಂಡುಕೊಳ್ತಾರೆ, ಉತ್ತಮವಾದದನ್ನು ಹೊಂದಿಕೊಂಡು ಹೊರಗೆ ಹೋಗ್ತಾರೆ, ಬರ್ತಾರೆ, ಅವ್ರಿಗೆ ಯಾವುದೇ ಹಾನಿ ಇರಲ್ಲ ಎಂಬುದಾಗಿ ಕೂಡ ಅಲ್ಲಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಒಂದು ವೇಳೆ ಆತನು ಒಳ್ಳೆಯ ಕುರುಬನಾಗಿ ನಮಗೆ ಸಿಕ್ಕಿಲ್ಲದೆ ಹೋಗಿದ್ದರೆ ನಮ್ಮ ಜೀವಿತವನ್ನು ಊಹಿಸಿಕೊಳ್ಳಿ ಯಾವ ರೀತಿಯಾಗಿ ಇರ್ತಾಯಿತ್ತು ಎಂಬುದಾಗಿ. ಆತನು ಹೇಳ್ತಾನೆ, ನಾನು ಬಂದಿರುವುದು ಜೀವ ಇರಲಿಕ್ಕೆ, ಆ ಜೀವ ಸಮೃದ್ಧಿಯಾಗಿರಲು ಎಂಬುದಾಗಿ. ಒಂದು ಕುರಿಯನ್ನು ನೋಡಿಕೊಳ್ಳಲಿಕ್ಕೆ ಒಬ್ಬ ಆಳನ್ನು ನೀವು ಬಿಟ್ಟರೆ, ಯಾವುದೋ ಒಂದು ತೋಳನೋ ಅಥವಾ ಒಂದು ಸಿಂಹನೋ ಅಲ್ಲಿ ಬಂದಾಗ ಆತ ಓಡಿ ಹೋಗ್ತಾನೆ. ಆದರೆ ನಿಜವಾದ ಒಳ್ಳೆಯ ಕುರುಬನು ಅದನ್ನು ಎದುರಿಸ್ತಾನೆ. ಇಲ್ಲಿ ನಾವು ನೋಡ್ತೇವೆ, ನಿನ್ನ ದೊನ್ನೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ದಾವಿದನು ಯಾವಾಗಲೂ ಆ ಕುರಿಗಳನ್ನು ನೋಡ್ಕೊಳ್ಬೇಕಾದ್ರೆ ಸಿಂಹ ಕರಡಿಗಳಲ್ಲಿ ಆ ಒಂದು ಕುರಿಗಳ ಮೇಲೆ ಅಟ್ಯಾಕ್ ಮಾಡುವಾಗ ಆ ಒಂದು ದೊನ್ನೆ ಇರುತ್ತೆ, ಒಂದು ದೊನ್ನೆ, ಇನ್ನೊಂದು ಕೋಲು. ಕೋಲು ಯಾವಾಗಲೂ ಮುಂದ್ಗಡೆ ಸ್ವಲ್ಪ ಬೆಂಡಾಗಿರುತ್ತೆ. ಅದನ್ನು ಏನಕ್ಕೆ ಬಳಸ್ತಾರೆ? ನಾನು ಅದನ್ನು ನೋಡಬೇಕಾದ್ರೆ ಓ ಹೌದಾ ಇದಕ್ಕೆ ಅಂತ ಯೋಚನೆ ಆಯಿತು. ಯಾವಾಗಲೂ ಕುರಿಗಳು ತಲೆ ತಗ್ಗಿಸಿ ಯಾವಾಗ ನಡೀತಾ ಇರುತ್ತೋ ಅದರ ವೇಗ ಅತಿ ಹೆಚ್ಚಾಗಿರುತ್ತೆ. ಅದು ದಾರಿ ತಪ್ಪಿ ಹೋಗುವಾಗಲೂ ಅದು ತಲೆ ತಗ್ಗಿಸ್ಕೊಂಡೇ ಹೋಗ್ತಾ ಇರುತ್ತೆ. ಕುರುಬನು, ಒಳ್ಳೆಯ ಕುರುಬನು ಏನು ಮಾಡ್ತಾನೆ, ಆ ಕೋಲಿನಿಂದ ಅದರ ಕುತ್ತಿಗೆಯನ್ನು ಮೇಲೆತ್ತಾರೆ. ಅದು ಎತ್ತುವಾಗ ಅದರ ಒಂದು ವೇಗ ಕಡಿಮೆ ಆಗುತ್ತೆ ಮತ್ತು ಸರಿಯಾದ ದಾರಿಗೆ ಅದು ತಿರುಗಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆ ಕೋಲು, ದೊಣ್ಣೆ ಈ ರೀತಿಯಾಗಿ ಒಂದು ಅಪಾಯಕರವಾದ ಸಂಗತಿ ಆತನಿಗೆ ಎದುರಾದಾಗ ದೊಣ್ಣೆ ಮೂಲಕವಾಗಿ ಆ ಒಂದು ಸಿಂಹನ ಅಥವಾ ಕರಡಿಯನ್ನು ಹೊಡೆದೋಡಿಸಲಿಕ್ಕೆ ಅದು ಸಹಾಯ ಮಾಡುವಂಥದ್ದು. ನಮ್ಮ ಜೀವಿತಗಳಲ್ಲೂ ಅನೇಕ ಸಲ ನಾವು ಆ ರೀತಿ ಕುರಿಗಳಾಗಿ ದಾರಿ ತಪ್ಪಿ ಹೋಗುವಾಗ ಯೇಸು ಸ್ವಾಮಿ ಆತನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಸರಿದಾರಿಗೆ ತರುವಂಥ ದೇವರು. ಆತನ ವಾಕ್ಯದಿಂದ ಈ ರೀತಿ ಜೊತೆಯಾಗಿ ಸೇರಿ ಬರೋದರಿಂದ ಅದು ನಮಗೆ ನಮ್ಮ ಹೃದಯದಲ್ಲಿ ಖಂಡಿತವಾಗ್ಲೂ ಎಚ್ಚರಿಸುವಂಥದ್ದು. ದೇವರನ್ನು ಹಿಂಬಾಲಿಸುವವರು ಒಂದು ವೇಳೆ ದಾರಿ ತಪ್ಪುವಾಗ ದೇವರೇ ಅವರನ್ನು ಸರಿಪಡಿಸುವಾತನು. ಆತನು ಖಂಡಿತವಾಗಲೂ ಮಾತನಾಡುತ್ತಾನೆ, ಸರಿದಾರಿಗೆ ತಂದೆ ತರುತ್ತಾನೆ. ಅದನ್ನು ನಾವು ಇಲ್ಲಿ ನೋಡ್ಕೊಳ್ಬಹುದಾಗಿದೆ. ಈ ಒಂದು ಕುರಿಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿರೋ ಸಂಗತಿಗಳೇನು ಅಂತಂದರೆ, ಈ ಕುರಿಗಳು ಯಾವಾಗಲೂ ನಿಧಾನಗತಿಯಾಗಿ ಅದು ಕಲಿತುಕೊಳ್ಳುವಂಥದ್ದು. ಇಮ್ಮಿಡಿಯೇಟಾಗಿ ಈ ರೀತಿ ಹೋಗಬಾರ್ದು, ಈ ರೀತಿ ಹೋಗಬೇಕು ಅಂತ ಏನಾರು ಹೇಳಿದ್ರೆ ಅದು ಕೇಳಲ್ಲ. ಅದು ಕುರಿ, ಅದು ತನ್ನದೇ ಆದ ದಾರಿಯಲ್ಲಿ ಹೋಗ್ತಾ ಇರುತ್ತೆ. ನಿಧಾನವಾಗಿ ಅದರ ಕಲಿಕೆ ಇರುವಂಥದ್ದು. ನಮಗೂ ಕೂಡ ಎಷ್ಟೋ ಸಲ ಹಾಗೆ ಆಗುತ್ತಲ್ವ, ಇದು ಅಲ್ಲ ನೀನು ಈ ರೀತಿ ಮಾಡಬೇಕೆಂಬುದಾಗಿ ಹೇಳುವಾಗ ನಾವು ಕೂಡ ಇಮಿಡಿಯೇಟಾಗಿ ಆ ಒಂದು ತಪ್ಪನ್ನು ಅಥವಾ ಒಂದು ಕರೆಕ್ಷನ್ ಯಾರಾದರೂ ಹೇಳಿದ್ರೆ ನಾವು ತಿಳ್ಕೊಳ್ಳಲ್ಲ ಅದನ್ನ. ಇಲ್ಲ ನಾನು ಹಿಂಗೆ ಮಾಡೋದು, ಹಿಂಗೆ ಹೋಗೋದು, ನಾನು ಈ ರೀತಿ ಆಗಿರುತ್ತಲ್ವ. ನಾನಂತೂ ಮಾಡಿದ್ದೀನಿ ಕೆಲವೊಮ್ಮೆ, ಅದರ ಒಂದು ಫಲಿತಾಂಶನೂ ಕಂಡಿದ್ದೇನೆ. ಯಾಕೆ ಆ ರೀತಿ? ಅದೊಂದು ಆ ಗುಣಗಳೇ ಆ ರೀತಿ ಇರುತ್ತೆ. ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಮತ್ತು ಈ ಕುರಿಗಳನ್ನು ನೀವು ನೋಡುವಾಗ ಈ ಫೋಟೋದಲ್ಲಿ ಕಾಣುವಷ್ಟು ಸುಂದರವಾಗಿ ಅವಿರಲ್ಲ. ಅದು ತುಂಬ ಒಂದು ವಾಸನೆ ಭರಿತವಾಗಿ ಅದು ಅಟ್ರಾಕ್ಟಿವ್ ಆಗಿ ಇರೋದೇ ಇಲ್ಲ. ಒಳ್ಳೆಯ ಕುರುಬನು ಅದನ್ನು ಸರಿಯಾದ ರೀತಿಯಾಗಿ ನೋಡಿಕೊಳ್ಳದೆ ಹೋದರೆ ಆ ರೀತಿ ಅದರ ಮೇಲೆ ಎಲ್ಲ ಉಣ್ಣೆ ಬೆಳೆದು ಅಲ್ಲಿ ಅದಕ್ಕೆ ರೋಗ ಉಂಟು ಮಾಡುವಂಥ ಕೀಟಗಳಿಗೆ ವಾಸನೆಯ ಒಂದು ಸ್ಥಳವಾಗಿ ಅಲ್ಲೇ ಇದ್ಬಿಡುತ್ತೆ. ಅದರಿಂದ ಸ್ಮೆಲ್ ಬರುವಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಹಾಗೆ ನಮ್ಮ ಜೀವಿತಗಳಲ್ಲಿ ನಾವು ಸರಿಯಾದ ರೀತಿಯಾಗಿ ನಾವು ವಾಕ್ಯದಲ್ಲಿ ಪ್ರಾರ್ಥನೆಗಳಲ್ಲಿ ಬೆಳೆಯದೇ ಹೋದರೆ ಯೋಚನೆ ಮಾಡಿ ಯಾವ ರೀತಿಯಾಗಿರುತ್ತೆ ನಮ್ಮ ಜೀವಿತ ಎಂಬುದಾಗಿ. ಮತ್ತು ಈ ಕುರಿಗಳೇನು ಅಂತಂದರೆ ಯಾವಾಗಲೂ ಹಸಿವೆಯಿಂದ ಬಳಲ್ತಾ ಇರುವಂಥ ಕುರಿಗಳು. ಅದಕ್ಕೆ ನೀವು ಸರಿಯಾದ ಟೈಮ್ಗೆ ನೀವು ಊಟವನ್ನು ಕೊಡದೆ ಹೋದರೆ ಆ ಕುರುಬನನ್ನು ಬಿಡೋದೇ ಇಲ್ಲ, ಬೆನ್ನು ಹಾಗೆ ಹೋಗ್ತಾನೆ ಇರುತ್ತೆ. ನಮ್ಮ ಊರಲ್ಲಿ ಕೂಡ ನಾವು ದೀಪಾವಳಿ ಸಮಯದಲ್ಲಿ ನೋಡ್ತೇವೆ, ಕುರುಬರು ಆ ಎಲ್ಲ ಕುರಿಗಳನ್ನು ಸಿದ್ಧ ಮಾಡಿ ಎಲ್ಲ ಏನು ಹೆಚ್ಚಿನ ಉಣ್ಣೆಗಳಿರುತ್ತೆ ಕೂದಲು ತೆಗ್ದಾಕಿ ಪೇಂಟ್ ಎಲ್ಲ ಮಾಡಿ ಆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗ್ತಾರೆ, ರೌಂಡ್ ಹಾಕ್ಸ್ತಾರೆ. ಅದನ್ನು ನೋಡಬೇಕಾದ್ರೆ ಅವರು ಕ್ಲೀನ್ ಮಾಡದೆ ಹೋದರೆ ಎಷ್ಟು ಗಲೀಜಾಗಿರುತ್ತೆ ಅಂತ ಅಲ್ಲಿ ನೀವು ನೋಡಿದಾಗೆ ಗೊತ್ತಾಗೋದು. ಆ ರೀತಿಯಾಗಿ ಇರುತ್ತೆ ಅವು. ಒಂದು ವೇಳೆ ಕುರುಬನು ನೋಡ್ಕೊಳ್ದೆ ಹೋದರೆ ಅವು ತುಂಬ ಅಗ್ರೆಸಿವ್ ಆಗಿಯೂ ಇರ್ತವೆ. ಮತ್ತು ಈ ಕುರಿಗಳು ಯಾವಾಗಲೂ ಇನ್ನೊಂದು ವಿಶೇಷತೆ ಏನು ಅಂದರೆ ಕುರುಬನ ಮೇಲೆ ಅವು ಆತುಕೊಂಡಿರ್ತವೆ. ಕುರುಬನು ಇಲ್ಲದೆ ಹೋದರೆ ಅವಕ್ಕೆ ಏನೋ ಒಂದು ಕಳ್ಕೊಂಡಂಗೆ ಇರುತ್ತೆ. ಯಾಕಂದರೆ ಕುರುಬನು ಯಾವಾಗಲೂ ಅವುಗಳನ್ನು ನೋಡ್ಕೊಳ್ತಾ ಇರ್ತಾನೆ.
ಮತ್ತು ಕುರಿಗಳು ಆ ಕುರುಬನ ಒಂದು ಸ್ವರವನ್ನು ಯಾವಾಗಲೂ ಕೇಳಿಸ್ಕೊಳ್ತವೆ. ನಾವು ಯೋಹಾನನ್ ಬರೆದ ಸುವಾರ್ತೆಯಲ್ಲೂ ಕೂಡ ನೋಡ್ತೇವೆ, ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಆ ಒಳ್ಳೆ ಕುರುಬನು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಎಂಬುದಾಗಿ. ಅದು ನಿಜ. ಅಲ್ಲಿ ನೋಡುವಾಗ ಕೆಲವೊಂದು ಗುಂಪಿನ ಕುರಿಗಳು ಇನ್ನೊಂದು ಗುಂಪಿನ ಕುರಿಗಳಲ್ಲಿ ಏನಾದರೂ ಮಿಸ್ ಆಗಿ ಆ ಒಂದು ರೌಂಡ್ ಹೊಡೆಯೋ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಪಟಾಕಿ ಹಾರಿಸ್ತಾರೆ. ಪಟಾಕಿ ಹಾರಿಸುವಾಗ ಅವು ಗಾಬರಿಗೊಂಡು ಆ ಒಂದು ಗುಂಪಿನ ಕುರಿಗಳು ಇನ್ನೊಂದು ಗುಂಪಲ್ಲಿ ಸೇರ್ಕೊಂಡಿರ್ತವೆ. ಆಗ ಆ ಕುರುಬ ಏನು ಮಾಡ್ತಾನೆ ಅಂದರೆ ಎಕ್ಸಾಕ್ಟಾಗಿ ಹೋಗಿ ಅದೇ ಕುರಿ ನಂದು ಎಂಬುದಾಗಿ ತಗೊಂಡ್ಕೊಂಡು ಬರ್ತಾನೆ. ನೋಡೋಕ್ಕೆ ಎಲ್ಲನೂ ಸೇಮ್ ಇರ್ತದೆ, ಎಲ್ಲ ಪೇಂಟ್ ಹೊಡೆದಿರ್ತಾರೆ, ಎಲ್ಲ ಸೇಮ್ ಇರುತ್ತೆ, ಆದರೂ ಇದೇ ನನ್ನ ಕುರಿ ಅಂತ ಅವ್ನು ತೆಗೆದುಕೊಂಡು ಬರ್ತಾನೆ. ನಾನು ಅವ್ನಿಗೆ ಕೇಳಿದೆ, ಹೇಗೆ ಇದು? ನನಗೆ ಗೊತ್ತಿದ್ದು ನನ್ನ ಕುರಿ ನನ್ನ ಸ್ವರ ಕೇಳುತ್ತೆ ಎಂಬುದಾಗಿ. ವಾಕ್ಯ ಭಾಗ ನೋಡುವಾಗ ಈಗ ಅನಿಸುತ್ತೆ, ಹೌದಲ್ವಾ, ಆವಾಗಲೇ ದೇವ್ರು ಬರೆದಿದ್ದಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳ್ತವೆ ಎಂಬುದಾಗಿ. ಆ ರೀತಿಯಾಗಿ ಕುರುಬನು ತನ್ನ ಕುರಿ ಎಲ್ಲೇ ಇದ್ರೂ ಹುಡ್ಕೊಂಡು ಬರ್ತಾನೆ. ಆ ಕುರಿಗಳು ಯಾವಾಗಲೂ ಆತನ ಕುರುಬನ ಸ್ವರವನ್ನು ಕೇಳ್ತವೆ. ಅದನ್ನು ನಾವು ನೋಡ್ತೇವೆ. ಮತ್ತು ಅದು ಯಾವಾಗಲೂ ಆ ಕುರುಬನನ್ನು ಡಿಪೆಂಡ್ ಆಗಿರುತ್ತೆ, ಆತನ ಮೇಲೇ ಅವು ಆತುಕೊಂಡಿರ್ತವೆ. ನಾವು ಈ ಒಂದು ಕುರಿಗಳ ಒಂದು ರೀತಿಯಲ್ಲಿ ಜೀವಿಸಿದೆವು, ಕುರಿಗಳ ಹಾಗೆ ಇದ್ವು. ಆದರೆ ದೇವರು ನಮ್ಮನ್ನು ಕೈ ಬಿಡದೆ ನಮ್ಮನ್ನು ಕಾಯುವಾತನು, ನಡೆಸುವಾತನು, ಆತನು ನಮ್ಮ ಯಜಮಾನನು ಎಂಬುದಾಗಿ ಹಾಡಿದಿವಲ್ಲ. ಇದನ್ನು ನಾನು ನೋಡುವಾಗ ದೇವರೇ ಅದ್ಭುತ. ನನಗೆ ಅಲ್ಲಿ ಒಂದು ಸಂತೋಷ. ದೇವರು ಯಾವಾಗಲೂ ಮಾತನಾಡೋ ದೇವರೇ, ಇದನ್ನು ವಾಕ್ಯ ಹೇಳಬೇಕಾ ಹೇಗೆ ಅಂತ ಪ್ರಶ್ನೆ ಇತ್ತು ನನ್ನಲ್ಲಿ. ಎಲ್ಲರಿಗೂ ಗೊತ್ತಿರುವಂಥವೇ ವಾಕ್ಯ, ಆದರೂ ಹೇಳಬೇಕಾ ಹೇಗೆ? ಆಗ ದೇವರು ಇದನ್ನೇ ಹೇಳಬೇಕು ಎಂಬುದಾಗಿ ನನ್ನಲ್ಲಿ ಆ ಬಯಕೆ ಹೆಚ್ಚಾದಾಗ, ಆಯಿತು ಹೇಳೋಣ ಅಂತಲೇ ನಾನು ಸಿದ್ಧವಾಗಿ ಬಂದು ಈ ವಾಕ್ಯವನ್ನು ಹೇಳ್ಕೊಳ್ಬೇಕಾದ್ರೆ ಆರಾಧನೆ ಸಮಯದಲ್ಲಿ, ಪಾಸ್ಟ್ರು ಪ್ರಾರ್ಥನೆ ಮಾಡೋ ಸಮಯದಲ್ಲೂ ಕೂಡ ಆ ವಾಕ್ಯಗಳು ಮತ್ತೆ ಮತ್ತೆ ಬರ್ತಾ ಇರೋದು ನನಗೆ ಒಂದು ಬಲವನ್ನು ಕೊಟ್ಟಿತು. ಇದು ನಿಜವಾದ ವಾಕ್ಯ. ಜನರೊಟ್ಟಿಗೆ ದೇವರು ಯಾವಾಗಲೂ ಆತನು ಇರುವಾತನು, ನಮ್ಮನ್ನು ಕುರಿಗಳ ಹಾಗೆ ಆತನು ಬಿಟ್ಟು ಬಿಡದೆ ಸದಾಕಾಲವೂ ನಮ್ಮನ್ನು ಮುನ್ನಡೆಸುವಾತನು, ಒಳ್ಳೆಯ ಕುರುಬನಾಗಿ ಇರುವಾತನು. ಹಾಗಂತ ನಾವು ಅದೇ ರೀತಿ ಕುರಿಗಳಾಗಿ ಇರಲಿಕ್ಕೆ ದೇವರು ಆಸೆ ಪಡಲ್ಲ. ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ. ನಾವೆಲ್ಲರೂ ಈ ಒಂದು ಯಾರೆಲ್ಲ ಕುರಿಗಳ ಅನುಭವ ಇಲ್ವೋ ಅವ್ರು ಕುರಿಗಳಾಗಿದ್ದರೆ ತೊಂದರೆ ಇಲ್ಲ. ನಾವು ಕುರಿಗಳಾಗಿ ಇದ್ದು, ಹೌದು ನಾನು ಕುರಿ ಆಗಿದ್ದೆ, ಈ ರೀತಿ ದೇವರು ನಡೆಸ್ತಾ ಇದ್ದಾರೆ, ಮುನ್ನು ಹೋಗ್ತಾ ಇದ್ದೇವೆ ಎಂಬುದಾಗಿ ಹೇಳ್ತೇವೆ. ದಾವೀದನ ಒಂದು ಜೀವಿತದಲ್ಲಿ ಕೂಡ ನೀವು ನೋಡ್ಬೋದು, ಕೀರ್ತನೆ 18ರಲ್ಲಿ ಆತನು ಹೇಗೆ ತನ್ನ ಒಂದು ಇನಿಷಿಯಲ್ ಡೇಸಲ್ಲಿ ಆತನು ಕಷ್ಟಗಳು ಬಂದಾಗ, ನಷ್ಟಗಳು ಬಂದಾಗ ಓಡಿ ಹೋಗ್ತಾ ಇದ್ದ. ಆತನು ಸೌಲನ್ನು ಆತನನ್ನು ಹಿಡಿಬೇಕು, ಕೊಂದಾಕಬೇಕೆಂಬುದಾಗಿ ನೋಡುವಾಗ ಓಡಿ ಹೋಗ್ತಾ ಇದ್ದ. ಆದರೆ ದಾವೀದನು ಯಾವಾಗೆಲ್ಲ ಆತನಿಗೆ ಸಂಕಷ್ಟಗಳು ಎದುರಾದಾಗ ಆತನು ದೇವರ ಹತ್ತಿರ ಬಂದು ಮೊರೆ ಇಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ, ದೇವರು ಆತನನ್ನು ಬಿಡುಗಡೆಗೊಳಿಸ್ತಾ ಇದ್ದರು. ಆಗ ಆತನು ಹೇಳ್ತಾ ಇದ್ದಾನೆ, ಇನ್ನು ಕೀರ್ತನೆ 18:4 ಮತ್ತು 17ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಅನೇಕ ಶತ್ರುಗಳು ಆತನಿಗೆ ಎದುರಾಗಿ ಬರುವಂಥವರು ಬಲಿಷ್ಠರಾಗಿದ್ದರು. ಆತರು ತುಂಬ ಬಲಶಾಲಿಗಳಾಗಿರುವಂಥ ಸೈನ್ಯವನ್ನು ಹೊಂದಿರುವಂಥ ವೈರಿಗಳು ಆತನ ಎದುರಿಗೆ ಬರ್ತಾಯಿದ್ರು ಎಂಬುದಾಗಿ. ಆಗ ಆತನು ದೇವರ ಹತ್ರ ಬಂದು, ದೇವರೇ ನನ್ನನ್ನು ಕಾಪಾಡು ಎಂಬುದಾಗಿ ಹೇಳ್ತಾ ಇದ್ದ. ಅದು ಒಂದು ಕುರಿಯ ಲಕ್ಷಣ. ನಾವು ಯಾವಾಗಲೂ ಕುರುಬನನ್ನು ಒಂದು ಅಂಟಿಕೊಂಡಾಗ, ನನ್ನನ್ನು ರಕ್ಷಣೆ ಮಾಡು, ನನಗೆ ಬೇಕಾದದನ್ನು ಕೊಡು ಎಂಬುದಾಗಿ ಕುರಿಗಳು ಯಾವಾಗಲೂ ಆತಿಕೊಂಡಿರುತ್ತೆ. ಆ ರೀತಿ ದಾವೀದನು ಕೂಡ ದೇವರ ಹತ್ತಿರ ಪ್ರಾರ್ಥಿಸ್ತಾ ಇರ್ತಾನೆ. ಆತನಿಗೆ ಕಷ್ಟ ಸಂಕಷ್ಟಗಳು ಬಂದಾಗ ಕೇಳ್ತಾ ಇರ್ತಾನೆ, ದೇವರು ಉತ್ತರವನ್ನು ಕೊಡ್ತಾ ಇರ್ತಾರೆ. ಆದರೆ ನೀವು ಅದೇ ಒಂದು ಕೀರ್ತನೆಯಲ್ಲಿ ಮುಂದುವರೆದು 37, 38, 39ನೇ ವಾಕ್ಯವನ್ನು ನೀವು ನೋಡಬೇಕಾದ್ರೆ, ಅಲ್ಲಿ ನನ್ನ ಶತ್ರುಗಳನ್ನು ಹಿಂದಟ್ಟಿ ಹಿಡಿದುಕೊಳ್ಳುವೆನು, ಅವರನ್ನು ಇಲ್ಲದಂತೆ ಮಾಡುವವರೆಗೂ ಹಿಂದಿರುಗುವುದಿಲ್ಲ. ದಾವೀದನೇ ಹೇಳ್ತಾ ಇರೋದು. ಮೊದಲು ಹೇಳ್ತಾ ಇದ್ದಿದ್ದು, ದೇವರೇ ನನ್ನನ್ನು ಕಾಪಾಡು, ನನಗೆ ಕಷ್ಟ ಇದೆ, ಶತ್ರುಗಳು ಬರ್ತಿದ್ದಾರೆ ಎಂಬುದಾಗಿ. ಆದರೆ ಆಮೇಲೆ ನೀವು ನೋಡಬೇಕಾದ್ರೆ, ಶತ್ರುಗಳನ್ನು ಹಿಡಿದುಕೊಳ್ಳುವೆನು, ಅವ್ರು ನಾನೇ ಬೆನ್ನು ಹತ್ತಿ ಹೋಗಿ ಅವ್ರನ್ನ ಹಿಡಿದು ಹಾಕ್ತೇನೆ. ಆ ಒಂದು ಧೈರ್ಯ ಎಲ್ಲಿಂದ ಬಂತು? ಕುರಿಗಳಿಗೆ ಮೊದಲು ನೀವು ಸರಿಯಾದ ರೀತಿ ಊಟ ಕೊಡದೆ ಹೋದರೆ ಅವು ಬಳಲ್ತವೆ, ಒಂದು ವೇಳೆ ಊಟ ಕೊಟ್ಟಾಗ ಬಲಿಷ್ಠವಾಗ್ತವೆ. ಆ ರೀತಿ ದಾವೀದನ ಜೀವಿತವನ್ನು ನೋಡಿ, ಇನಿಷಿಯಲ್ ಡೇಸಲ್ಲಿ, ಪ್ರಾರಂಭ ದಿವಸಗಳಲ್ಲಿ ಆತನು ದೇವರ ಮೇಲೆ ಅವಲಂಬಿತನಾಗಿ ಇದ್ದ, ಆ ಕುರಿಗಳ ರೀತಿಯಲ್ಲಿ. ಆಮೇಲೆ ದೇವರು ಆತನನ್ನು ಪರಿವರ್ತಿಸಿದಾಗ ಆ ಒಂದು ಯುದ್ಧದ ಒಂದು ಗುಣಲಕ್ಷಣಗಳು ಆತನಲ್ಲಿ ಬರುತ್ತೆ. ಈ ಒಂದು ಯುದ್ಧದ ಒಂದು ಕುದುರೆಯ ಗುಣಲಕ್ಷಣಗಳೇನು ಗೊತ್ತಾ? ಅದು ಯಾವಾಗಲೂ ಬಲಿಷ್ಠವಾಗಿರುವಂಥದ್ದು ಮತ್ತು ಯಾವುದಕ್ಕೂ ಕೂಡ ಅದು ಹೆದರುವುದಿಲ್ಲ. ಅದು ಮುಂದೆ ನಡೀತಾನೆ ಇರುತ್ತೆ.
ಈ ಯುದ್ಧಗಳಲ್ಲಿ ಯಾವಾಗಲೂ ಕುರಿಗಳನ್ನು ಮುಂದೆ ತೆಗೆದುಕೊಂಡು ಬಂದು ಬನ್ನಿ ಯುದ್ಧಕ್ಕೆ ಹೋಗೋಣ ಅಂತ ಕರೆಯಲ್ಲ. ಕುದುರೆಗಳನ್ನೇ ಮಾತ್ರ ಯುದ್ಧ ಭೂಮಿಯಲ್ಲಿ ತೆಗೆದುಕೊಂಡು ಬಂದು ಯುದ್ಧದಲ್ಲಿ ತೆಗೆದುಕೊಂಡು ಹೋಗುವಂಥದ್ದು. ನೀವು ಕೆಲವೊಂದು ಫನ್ನಿ ಆಗಿರುವಂಥದ್ದು ಕೆಲವೊಂದು ವಿಡಿಯೋಸ್ ನೋಡಿರ್ಬೋದು. ಈ ಇಂಡಿಯಾದಲ್ಲಿ ಮದುವೆಗಳಾದಾಗ ಗಂಡ ಆಗುವ ಆತನು ಕುದುರೆ ಮೇಲೆ ಕುಂದಿರ್ಸ್ಕೊಂಡು ಕರ್ಕೊಂಡು ಬರ್ತಾರೆ ಅಲ್ವಾ. ಯಾರಾದರೂ ಒಂದು ಪಟಾಕಿ ಹಾಕಿದರೆ ಆತನು ಅಲ್ಲೇ ಜಿಗ್ ಬೀಳ್ತಾನೆ. ಅಂಥದ್ದು ನೋಡಿದ್ದೀರಾ? ನಾನು ಒಂದು ಸಲ ನೋಡಿದ್ದೀನಿ ಅದನ್ನ. ಅದೇನು ಆ ಕುದುರೆ ಸಿದ್ಧವಾಗಿಲ್ಲ, ಸಣ್ಣ ಪಟಾಕಿಗೇ ಅದು ಎಗರಿಬಿಟ್ಟು ಓಡಿ ಹೋಗ್ತಾ ಇರುತ್ತೆ. ಯುದ್ಧ ಭೂಮಿಯಲ್ಲಿ ದೊಡ್ಡ ದೊಡ್ಡ ಬಾಂಬ್ಗಳೇ ಬೀಳ್ತಾ ಇರುತ್ತೆ, ಆದರೆ ಕುದುರೆ ಹೆದರೋದಿಲ್ಲ. ಅದ್ರ ಗುರಿ ಒಂದೇ, ಮುಂದೆ ಹೋಗ್ತಾನೇ ಇರಬೇಕು ನಾನು. ಹಾಗೆ ಯಾರು ಯುದ್ಧ ಮಾಡುವ ಆತನೋ ಆ ಕುದುರೆ ಮೇಲೆ ಇರ್ತಾನೋ, ಇಲ್ಲ ಇಲ್ಲ ನೀನು ಇಳ್ಕೋ ಸ್ವಲ್ಪ ಹೊತ್ತು, ನಾನು ಮುಂದೆ ಈ ಕಡೆ ಹೋಗ್ತೇನೆ ಎಂಬುದಾಗಿ ಹೇಳಲ್ಲ. ಅದಕ್ಕೆ ಸಿದ್ಧ ಆಗಿರೋದು, ಅದಕ್ಕೆ ಕೊಟ್ಟಿರುವ ತರಬೇತಿ ಆ ಒಂದು ಯುದ್ಧ ಭೂಮಿಯಲ್ಲಿ ನೀನು ಇರಬೇಕು ಎಂಬುದಾಗಿ. ಹಾಗೆ ಆ ಕುದುರೆಗಳು ಎಷ್ಟೇ ಒಂದು ಬಾಂಬ್ ಹಾಕಿದರೂ ಕೂಡ, ಏನೇ ಸೌಂಡ್ ಬಂದರೂ ಕೂಡ ಅದು ಯಾವುದಕ್ಕೂ ವಿಚಲಿತಗೊಳ್ಳದೆ ಅದರ ಗುರಿಯತ್ತ ಅದು ನಡೆಯುವಂಥ ಕುದುರೆ, ಯುದ್ಧದ ಕುದುರೆ. ಇಲ್ಲಿ ನಾವು ಜಕರಿಯ 10:3 ವಾಕ್ಯವನ್ನು ನೋಡೋಣ. ನನ್ನ ಕೋಪವು ಕುರುಬರ ಮೇಲೆ ದಗದಗಿಸುತ್ತದೆ, ನಾನು ಹೋತಗಳನ್ನು ದಂಡಿಸುವೆನು. ಸೇನಾಧೀಶ್ವರ ಯೆಹೋವನು ತನ್ನ ಮಂದೆಯಾದ ಯಹೂದ ವಂಶವನ್ನು ಪರಾಂಬರಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವನು. ಇದು ವಾಕ್ಯವ ನಾವು ಕಳೆದ ಒಂದು ತಿಂಗಳಲ್ಲಿ ಗೆಸ್ಟ್ ಸ್ಪೀಕರಾಗಿ ಬಂದಂಥ ಪಾಸ್ಟ್ರವರು ಹೇಳ್ತಾ ಇದ್ರು ಇದ್ರ ಬಗ್ಗೆ, ಹುಬ್ಳಿ ಪಾಸ್ಟ್ರು. ಇದು ಹೇಳುವಾಗ ನನಗೆ ಎಲ್ಲೋ ಒಂದು ಕಡೆ ಭಯನೂ ಆಯಿತು ಒಂದು ಸ್ವಲ್ಪ. ಇಲ್ಲಿ ನಾವು ಕನ್ನಡದಲ್ಲಿ ನೋಡುವಾಗ ಅದೇನು ಅನಿಸಲ್ಲ, ಅದು ಇಂಗ್ಲೀಷಲ್ಲಿ ಇದೆ, ಲೀಡರ್ಸ್ ಮತ್ತು ಪಾಸ್ಟರ್ಸ್ ಶೆಪರ್ಡ್. ಆವಾಗ ನನಗೆ ಇದೇನಪ್ಪ ಈ ಥರ ಇದೆ ಅಲ್ವಾ ಅಂತ ಅಂದ್ಕೊಂಡೆ. ಆಮೇಲೆ ಇದನ್ನು ಓದ್ತಾ ದೇವ್ರೆ ಏನಿದು, ಯಾಕೆ ಈ ರೀತಿ. ನಾವು ಅಲ್ಲಿ ಸಾಮ್ ನೋಡಿದ್ವಲ್ವ 23, ದೇವರು ಯೆಹೋವನು ನನಗೆ ಕುರುಬನು ಕೊರತೆ ಪಡೆನು. ಆ ಒಳ್ಳೆಯ ಕುರುಬನು ಕುರಿಗಳನ್ನು ವಿಶ್ರಾಂತಿಕರವಾದ ನೀರಿನ ಬಳಿಗೆ ಆ ಹಸಿರು ಗಾವಲಿಗಳಲ್ಲಿ ತೆಗೆದುಕೊಂಡು ಬರುವಾಗ, ಒಳ್ಳೆಯ ಕುರುಬನು ಆ ರೀತಿ ಮಾಡ್ತಾ ಇದ್ದರೆ ಕುರಿಗಳು ಒಳ್ಳೆಯ ರೀತಿ ಬೆಳೀತವೆ. ಆದರೆ ಇಲ್ಲಿ ಯಾವ ಕುರುಬ ಆ ರೀತಿ ಮಾಡದೇ ಇರುವಂಥ ಕುರುಬನ ಮೇಲೆ ದೇವರ ಕೋಪ ಇರುವಂಥದ್ದು. ಒಳ್ಳೆಯ ರೀತಿ ನಡೆಸ್ತಾ ಇರುವಾಗ, ಒಂದು ಹಸಿರು ಗಾವಲುಗಳಲ್ಲಿ ನಡೆಸುವಾಗ ಅದಕ್ಕೆ ಬೇಕಾದ ಎಲ್ಲ ಪಾಲನೆ ಪೋಷಣೆ ಮಾಡುವಂಥ ಕುರುಬನ ಮೇಲೆ ದೇವ್ರ ಕೋಪ ಇಲ್ಲ. ಯಾರು ಅದನ್ನು ಮಾಡಲ್ವ ಅವ್ರ ಮೇಲೆ ಕೋಪ ಅಂತ ಆಮೇಲೆ ಅರ್ಥ ಆದಮೇಲೆ ಓ ಹೀಗಾಯಿತು ಅಂತ. ಹೋತಗಳನ್ನು ದಂಡಿಸುವೇನು ಅಂದಾಗ ಇನ್ನೊಂದಿಷ್ಟು ಭಯ ಆಯಿತು, ಯಾಕಪ್ಪ ಈ ರೀತಿಯೂ ಇದೆ. ಅಂದರೆ ಇಲ್ಲಿ ನನ್ನ ಜವಾಬ್ದಾರಿಯನ್ನು ನಾನು ಮಾಡಲೇಬೇಕು. ನಾನು ಮಾಡದೆ ಹೋದರೆ ದೇವ್ರ ಮುಂದೆ ನಾನು ಬಂದು ನಿಂತಾಗ ಏನಪ್ಪ ಮಾಡಿದೆ ನೀನು ಅಂತ ಕೇಳಿದ್ರೆ ಏನಪ್ಪ ಹೇಳಬೇಕು ಅಂತ ಒಂದು ಕಡೆ ಭಯನೂ ಆಯಿತು ನನಗೆ. ಇಲ್ಲಿ ಬಂದು ನಿಮ್ಮ ಮುಂದೆ ನಾನು ವಾಕ್ಯಗಳನ್ನು ಹೇಳಬೇಕು ಅಂತಂದರೆ ದೇವ್ರೇ ನನ್ನನ್ನು ಸಿದ್ಧಪಡಿಸು. ಅಲ್ಲಿ ಹೋಗ್ಬಿಟ್ಟು ನನಗೆ ಬಂದಿರೋ ಆಲೋಚನೆಗಳನ್ನೇ ನಾನು ಹೇಳಿ ಹೋಗೋದಲ್ಲ, ನಿನ್ನ ಆಲೋಚನೆಗಳಿಂದ ತುಂಬಿಸು. ಅದನ್ನು ನಾನು ನೋಡುವಾಗ ದೇವರು ನನಗೆ ಬಲವನ್ನು ಕೊಟ್ಟರು. ಆಯಿತು, ನಾನು ಮುನ್ನಡೆಸ್ತೇನೆ ಎಂಬುದಾಗಿ. ಆ ದೇವರ ವಾಕ್ಯ ಇವತ್ತು ಆರಾಧನೆ ನಡೆದಂಥ ಒಂದು ನಡೆಸಿದಂಥ ಬ್ರದರ್ ಲಿಯೋ ಅವರು ಪ್ರಾರ್ಥನೆ ಮಾಡಿದಂಥ ಪಾಸ್ಟರ್ ಅವರ ಮಾತುಗಳ ಮೂಲಕವಾಗಿ ಬಂದಂಥ ವಾಕ್ಯಗಳು ನನ್ನನ್ನು ಇನ್ನೂ ಬಲಪಡಿಸ್ತು. ಈ ರೀತಿಯಾಗಿ ನಾವು ಆ ವಾಕ್ಯವನ್ನು ಹೊಂದಿಕೊಳ್ಬೇಕು. ದೇವರು ನಮ್ಮನ್ನು ಯುದ್ಧಾಶ್ವಗಳನ್ನಾಗಿ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ. ಆ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪರಾಂಬರಿಸಿ ಘನವಾದ ಯುದ್ಧಾಶ್ವವನ್ನಾಗಿ ಮಾಡಿಕೊಳ್ಳುವನು. ನಮ್ಮನ್ನೆಲ್ಲರನ್ನು ಯುದ್ಧದ ಅಶ್ವಗಳನ್ನಾಗಿ, ಯುದ್ಧದ ಕುದುರೆಗಳನ್ನಾಗಿ ದೇವರು ಮಾಡಲಿಕ್ಕೆ ಕರೆದಿದ್ದಾರೆ. ನಾವು ಕೇವಲ ಕುರಿಗಳಾಗಿ ಅಲ್ಲೇ ಇರಲಿಕ್ಕಲ್ಲ, ನಾವು ಯುದ್ಧದ ಅಶ್ವಗಳಾಗಿ ಮುನ್ನಡಿಬೇಕು. ಯಾಕೆಂದರೆ ಯುದ್ಧ ಪ್ರತಿದಿನವೂ ನಮಗೆ ಎದುರಾಗುವಂಥದ್ದು. ನಿಮ್ಮ ಜೀವಿತಗಳಲ್ಲಿ ನೀವು ಕೆಲಸಕ್ಕೆ ಹೋಗಬೇಕಾದ್ರೆ, ಮನೇಲಿರಬೇಕಾದ್ರೆ, ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ನಿಮ್ಮ ಕೊಲೀಗ್ಸ್ ಮಧ್ಯೆ ಯಾವಾಗಲೂ ಯುದ್ಧಗಳು ಬರ್ತಾನೆ ಇರ್ತವೆ. ಅದನ್ನು ಹೇಗೆ ಎದುರಿಸ್ತೀರಾ? ನೀವು ಎದುರಿಗೆ ಹೋಗ್ಬಿಟ್ಟು ಮಾತಿನಿಂದ ವಾಗ್ವಾದಗಳನ್ನು ಮಾಡಿ ಅಲ್ಲ. ಇದು ಪ್ರತಿದಿನ ನಮಗೆ ಬರುವಂಥ ಶೋಧನೆಗಳು. ಈ ಯುದ್ಧಗಳನ್ನು ನಾವು ಗೆಲ್ಲಬೇಕು ಅಂದರೆ ಈ ಯುದ್ಧದ ಅಶ್ವಗಳಾಗಬೇಕು. ಅದಕ್ಕೆ ಎಫೆಸದವರಿಗೆ ಬರೆದ ಪತ್ರಿಕೆ 6:10 ನಾವು ನೋಡ್ತೇವೆ, ಕಡೆ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು
ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಶಕ್ತಿಗಳ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳ್ರಿ. ಆಮೇನ್. ಈ ಒಂದು ವಾಕ್ಯದ ಮೂಲಕವಾಗಿ ನಾವು ಕೇವಲ ಈ ಲೋಕದ ಅಧಿಪತಿಗಳೊಟ್ಟಿಗಲ್ಲ, ದುರಾತ್ಮಗಳೊಟ್ಟಿಗೂ ನಾವು ಹೋರಾಡುವವರಾಗಿದ್ದೇವೆ. ಆತ್ಮಿಕ ಹೋರಾಟದಲ್ಲಿ ನಾವು ಜಯವನ್ನು ಗಳಿಸಬೇಕು ಅಂತಂದರೆ ನಾವು ಯುದ್ಧದ ಅಶ್ವಗಳ ರೀತಿಯಲ್ಲಿ ಮುನ್ನಡೆಯಬೇಕು. ನಾನಿಲ್ಲಿ ನಿಮ್ಗೆ ಕೇಳಿರೋ ಪ್ರಶ್ನೆ, ನೀವು ಯುದ್ಧದ ಕುದುರೆಗಳೋ ಅಥವಾ ಕುರಿಯೋ ಎಂಬುದಾಗಿ. ಎರಡೂ ಹೌದು, ಆದರೆ ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ಆತನ ಸ್ವಂತ ಮಕ್ಕಳಾಗಿ ಕರೆದಿದ್ದಾನೆ. ಅದನ್ನು ನಾವು ಗಮನದಲ್ಲಿಟ್ಕೋಬೇಕು. ಆತನ ಮಕ್ಕಳಾಗಿದ್ದೇವೆ, ಆತನು ನಮಗೆ ತಂದೆಯಾಗಿದ್ದಾನೆ. ಒಬ್ಬ ತಂದೆ ತಮ್ಮ ಮಕ್ಕಳಿಗೆ ಯಾವತ್ತೂ ಕೆಟ್ಟದನ್ನು ಬಯಸೋದಿಲ್ಲ ಅಲ್ವಾ? ಒಳ್ಳೆಯದನ್ನೇ ಬಯಸುವ ತಂದೆ. ಅದೇ ರೀತಿ ದೇವರು ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿದ್ದಾನೆ, ನಮ್ಮನ್ನು ಬಲಪಡಿಸಿದ್ದಾನೆ. ಈ ಒಂದು ಕುರಿಗಳ ಹಾಗೆ ಇದ್ದ ನಮ್ಮ ಜೀವಿತವನ್ನು ರಕ್ಷಣೆ ಮಾರ್ಗದಲ್ಲಿ ನಡೆಸಿ ಒಂದು ಉನ್ನತವಾದ ಜೀವಿತವನ್ನು, ನಿತ್ಯ ಜೀವವನ್ನು ಕೊಡಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಬಂದಿದ್ದಾನೆ. ಆತನು ನಮ್ಮನ್ನು ನಡೆಸಿದ್ದಾನೆ. ಈ ಎಲ್ಲ ಒಂದು ಸಂಗತಿಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತಾ ಆತನ ಒಂದು ರಾಜ್ಯದಲ್ಲಿ ಆತನ ನೀತಿಗಾಗಿ ನಾವು ತವಕಪಟ್ಟು ಜೀವಿಸುವಾಗ ಜಯ ನಮ್ಮದಾಗಿರುತ್ತೆ. ನಾವು ಯಾವಾಗಲೂ ಆ ಜಯದಲ್ಲಿ ನಡೀಲಿಕ್ಕೆ ಸಾಧ್ಯ. ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6:33 ನೋಡೋದನ್ನೇ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡ್ರಿ. ನಾವು ಅನೇಕ ಸಲ ನಮ್ಮದೇ ಆದ ಜೀವಿತದ ಜಂಜಾಟದಲ್ಲಿ, ಆಲೋಚನೆಗಳಲ್ಲಿ, ಅದೇ ಒಂದು ಚಿಂತೆಗಳಲ್ಲಿ ತೊಡಗಿರ್ತೇವೆ. ಆದರೆ ಅದೆಲ್ಲ ಬಿಟ್ಟು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ನಾವು ತವಕಪಟ್ಟು ಜೀವಿಸಬೇಕು. ಆವಾಗ ಈ ರೀತಿ ಯುದ್ಧದ ಅಶ್ವಗಳಾಗಿ ನಾವು ಮುನ್ನಡಲಿಕ್ಕೆ ಸಾಧ್ಯ. ಆತನ ಸರ್ವಾಂಗ ಒಂದು ಆಯುಧಗಳೇನಿವೆ, ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ಮುನ್ನಡೆಯುವಂಥ ಯುದ್ಧ ವೀರರಾಗಬೇಕು, ಯುದ್ಧದ ಕುದುರೆಗಳಾಗಬೇಕೆಂಬುದಾಗಿ ದೇವರ ಬಯಕೆ. ನಾವೆಲ್ಲರೂ ಒಟ್ಟಾಗಿ ಈ ಒಂದು ಸಂಗತಿಗಳನ್ನು ಹೊಂದಿಕೊಂಡು ದೇವರ ರಾಜ್ಯದಲ್ಲಿ ಆತನ ನೀತಿಗಾಗಿ ಜೀವಿಸುವವರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.